ನಮಸ್ಕಾರ ಎಲ್ಲರಿಗೂ. ಏನು ಹೇಳತ್ತೀನಿ ಅಂದ್ರೆ ಕಟೋರಿ ಬ್ಲೌಸ್ ಸೈಜ್ ಯಾವ ಥರ ತಕ್ಕೋಬೇಕು ಪೇಪರ್ ಮ್ಯಾಗಂತ ಹೇಳ್ಕೊಡ್ಲತ್ತೀನಿ ನಿಮಗೆ. ಯಾವ ಥರ ತಕ್ಕೋಬೇಕಂದ್ರೆ ಇದು ಸುತ್ತಳತಿ ಎಷ್ಟದ ಅಂತ ಮೊದಲು ನೋಡ್ಕೋಬೇಕು. ಇದು ಹುಕ್ಕಿಂದು ಪಟ್ಟಿ ಕಡೆ ನೋಡ್ರಿ, ಹುಕ್ಕಿನ ಮನೆ ಆ ಕಡೆ ಬರ್ತದೆ, ಆ ಸೈಡ 12 ಇಂಚ್ ಎದೆ ಸುತ್ತಳತಿ ಅದ ಅವ್ರದ್ದು. ಈ ಬ್ಲೌಸ್ ಅಳತಿ 12 ಅದ. ಬೆನ್ನಿನ ಉದ್ದಳತಿ ನೋಡ್ಕೋಬೇಕು. ಆಮೇಲೆ 13 ಅದ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹೊಲಿಗೆ ಹೋಲಕ್ಕೆ. ಆಮೇಲೆ ಅವ್ರ ಕೊಳ್ಳ ಎಷ್ಟದ ಮೊದಲೇ ನೋಡ್ಕೊಂಬಿಡೋದು. ಈಗ 9.5 ಕೊಳ್ಳ ಅದ ಇವ್ರದ್ದು. 9.5 ಮೊದಲು ಏನು ಮಾಡ್ಬೇಕಂದ್ರೆ 2 ಇಂಚ್ ಎಕ್ಸ್ಟ್ರಾ ಅರ್ಬಿ ಇದು ಪೇಪರ್ ಬಿಡಬೇಕಿಲ್ಲಿ. 2 ಇಂಚ್ ಬಿಟ್ಟು ನೋಡ್ರಿ, ಇಲ್ಲಿ 2 ಇಂಚ್ ಇದು ಬಿಟ್ಟು ಅವ್ರು ಎದೆ ಸುತ್ತಳತಿ ಎಷ್ಟಿತ್ತು 12 ಇತ್ತು. 12 ಈ ಕಡೆ ತೊಗೋಬೇಕಷ್ಟೆ. ಇದು ಯಾಕೆ ಬಿಟ್ಟಿನಂತ ಆಮೇಲೆ ನಿಮಗೆ ಹೇಳ್ತೀನಿ, ಅದು ಎದ್ರ ಸಲ ಬಿಟ್ಟಿನಿ ಅನ್ನೋದು. ಮತ್ತು ಬೆನ್ನಿನ ಉದ್ದಳತಿ ತೊಗೊಳೋದು ಈಗ 13 ಅದಲ್ರಿ, ಅರ್ಧ ಇಂಚ ಎಕ್ಸ್ಟ್ರಾ ತೊಗೋರಿ. ಹಿಂಗೆ ಈ ಥರ ಸುತ್ತ ಲೈನಿಂಗ್ ಹಾಕ್ಕೊಂಡು ಮೊದಲು 2 ಇಂಚ ಕೊಳ್ಳ ಅಗಲ ಎಷ್ಟು ಇರ್ತದೆ 2 ಇಂಚ್ ತೊಗೋಬೇಕು. 2.5 ಇಂಚ್ ಆಯ್ತಂದ್ರೆ ಮತ್ತು ಹಿಂಗೆ ಭುಜ ಶೋಲ್ಡ್ರ್ ಇಳಿದು ಬೀಳೋದು ಈ ಥರ ಆಗ್ತದೆ. ಅವ್ರ ಕೊಳ್ಳ ಉದ್ದ ಎಷ್ಟದ ನೋಡ್ಕೊಳಮ್ರಿ. ಈಗ ಅಗಲ 2 ಇಂಚ್ ಇಟ್ಕೊಂಡಿನಿ. ಉದ್ದ ಎಷ್ಟದ ಇವ್ರದ್ದು 6 ಇಂಚ್ ಉದ್ದದ. ಕೊಳ್ಳ ಉದ್ದಿಗೆ 6 ಇಂಚ, ಶೋಲ್ಡ್ರ 3 ಇಂಚ್ ತೊಗೋಬೇಕು. ಬಗಲ ಎಷ್ಟದ ನೋಡಮ್ರಿ. ಈಗ ಬಗಲ ಎಲ್ಲರಿಗೆ 5.5 ಬರ್ತದ್ರಿ ಲಾಸ್ಟ್. ಇವ್ರದ್ದು 5 ಇಂಚ್ ಅದ. 5.5 ಹಾಕೋತೀನಿ ನೋಡ್ರಿ. ಇದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರಿ. ಇದು 6 ಇಂಚ್ ಕೊಳ್ಳ. ಅಡ್ಡಲ್ಕಿಗೆ ಮೊದಲೇ ಹಾಕ್ಕೊಂಡೇನ್ರಿ ಕೊಳ್ಳ. ಆಮೇಲೆ ಶೋಲ್ಡ್ರ್ ಹಾಕ್ಕೊಳಕತ್ತೀನಿ. ಈಗ 5.5 ಬಗಲ 5.5 ಇಂಚ್ ತೊಗೊಂಡು ನೋಡ್ರಿ. ಇದು ಈಗ ಉದ್ದ ಕೊಳ್ಳ ಅಗಲಿಗೆ 2 ಹಾಕ್ಕೊಂಡೀನಿ, ಉದ್ದಿಗೆ 6 ಇಂಚ್ ತೊಗೊಂಡು ನೋಡ್ರಿ. ಇದು ಪ್ರತಿಯೊಬ್ಬರಿಗೆ ಮುಂದಿನ ಕೊಳ್ಳ 6 ಇಂಚ್ ಬರ್ತಾವೆ. ಒಬ್ಬರು ಮ್ಯಾಕ್ ಇರೋರು ನೋಡ್ಕೊಂಡು ಹಾಕೊಳ್ಳೋದವ್ರು ಎಷ್ಟು ಇರ್ತದೆ ಅಷ್ಟು ನೋಡಿ. ಇಲ್ಲಿ 2.5 ಇಂಚ್ ಗ್ಯಾಪ್ ತೊಗೋಬೇಕ್ರಿ. ಇದೇನು ರೌಂಡ್ ಶೇಪ್ ಕೊಡ್ತೀವಲ್ಲ ಆ ಟೈಮಿಗೆ 2.5 ಇಂಚ್ ತೊಗೋಬೇಕ್ರಿ. ಇದು 12 ಅದಲ್ಲ, 12ದಾಗ 2 ಭಾಗ ಮಾಡಿಕೊಂಡು 6 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಈಗ 6 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಇದು ಕ್ರಾಸ್ ಪಟ್ಟಿ ನೋಡ್ರಿ. ಇವ್ರದ್ದು 3 ಇಂಚ ಇಲ್ಲಿ ತೊಗೊಂಡಿರ್ತೇವೆ. ಎಕ್ಸ್ಟ್ರಾ ಅರ್ಬಿ ತೊಗೊಳ್ಳೋ ಟೈಮಿಗೆ 4 ಇಂಚ್ ತೊಗೋಬೇಕದು. 3 ಇಂಚ್ ಹಾಕ್ಕೊಂಡಿನಿ. ಈ ಸೈಡ್ ಏನದ 2 ಇಂಚ್ ಹಾಕೋಬೇಕು ನೋಡ್ರಿ. ಇದು 2 ಇಂಚ. ಇದು ಅರ್ಧಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿದ್ದೇವೆ ಅದು ರೌಂಡ್ ತಂದು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕ್ರಿ. ಈಗ ಇಲ್ಲಿ ಎಕ್ಸ್ಟ್ರಾ ಯಾಕೆ ಬಿಟ್ಟಿನಂದ್ರೆ ಈ ಕ್ರಾಸ್ ಪಟ್ಟಿ ಎಷ್ಟು ಅದಾದ್ರೆ ನೀರ್ತ ಎಕ್ಸ್ಟ್ರಾ ಅರ್ಬಿ ತೊಗೊಳ್ಳೋ ಸಲ ನೋಡ್ರಿ. ಇದು ಚೂನ ಇಡ್ಲಿಕ್ಕೆ ಎಕ್ಸ್ಟ್ರಾ ಬೇಕಾತಲ್ಲ ಕಟೋರಿ ಅಂದ್ರೆ, ಇದು ಎಕ್ಸ್ಟ್ರಾ ತೊಗೊಂಡಿನಿ ನೋಡ್ರಿ. ಈಗ 2 ಕಲಿತು ಎಷ್ಟಾಯಿತು 8 ಆಗ್ಯದ. ಇದು 8ರದಾಗ 2 ಭಾಗ ಮಾಡಿಕೊಂಡು ಇಲ್ಲಿ ಪುನಃ ಹಾಕೋತೀನಿ ನೋಡ್ರಿ. ಈಗ 4ಕ್ಕೆ ಒಂದು ಮಾರ್ಕ ಮಾಡ್ಕೊಂಡೀನಿ. ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ ಏನು ಕೊಟ್ಟಿದ್ದೇವಲ್ಲ ಇಲ್ಲಿ ಇದಕ್ಕೆ ತಂದು ಜಾಯಿಂಟ್ ಮಾಡ್ಕೋದ್ರಿ. ಇದು ಎಕ್ಸ್ಟ್ರಾ ತೊಗೊಂಡಿನಿಲ್ಲ, ಎಕ್ಸ್ಟ್ರಾಲಿಂತ ಮತ್ತು ಇದು ಕ್ರಾಸ್ ಪಟ್ಟಿ ಒಳಗೆ ಬರ್ತದೆ. ಇದು ಏನು ಚೂನಿನ ಸಲಿಂದ ಎತ್ತರ ಹೆಚ್ಚಿಗೆ ತೊಗೊಂಡಿರ್ತೀವಲ್ಲ ನಾವು. 2 ಇಂಚ್ ಬಿಟ್ಟು ನೋಡ್ರಿದು 2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿನಿ. ಈಗ ಆಯ್ತು ನೋಡ್ರಿ. ಇಷ್ಟೇ ಮಾರ್ಕ್ ಹಾಕ್ಕೊಂಡು ಈಗ ಇದು ಕಟ್ಟಿಂಗ್ ಮಾಡ್ಕೋಬೇಕು. ಅದೆಲ್ಲ ವೇಸ್ಟ್ ಇದ್ದಿದ್ದೆಲ್ಲ ತೆಗೆದು ಈ ಕತ್ರಿಲಿಂದ ಕಟ್ ಮಾಡ್ರೆ ಅರ್ಬಿ ಕಟ್ ಮಾಡಲ್ಲ ಅಂತ ಇದ್ರಲಿಂದ ಮಾಡೋದಿಲ್ಲ. ಇದು ಪೇಪರ್ ಕಟ್ಟಿಂಗ್ ಒಂದು ಸಾದಾ ಕತ್ರಿ ಇಟ್ಕೊತೀನಿ. ಇದು ಬಗಲ್ ಕಟ್ ಮಾಡ್ಕೊಂಡೇನ್ರಿ. ಫಸ್ಟಿಗೆಲ್ಲ ಎಕ್ಸ್ಟ್ರಾ ಇದ್ದು ತಗ್ಲಿಗತ್ತೀನಿ ನೋಡಿ. ಸೈಜ್ ಎಷ್ಟು ಬೇಕು ನಮ್ಗೆ ಅಷ್ಟೇ ತಗೊಳ್ಳೋದು.
ಇದು ಎಕ್ಸ್ಟ್ರಾ ಇಲ್ಲಿ ತೊಗೊಂಡ್ರಿ ಅಂದ್ರೆ ಅಲ್ಲಿ ಕರೆಕ್ಟಾಗಿ ಅರ್ಬಿ ಮ್ಯಾಗ ಇಟ್ಕೊಂಡು ತೊಗೊಳಕ್ಕೆ ಬರ್ತದೆ. ಇದು ಮೊದಲು ಈ ಸೈಜ್ ತೆಗೆದು ಇಟ್ಕೋಬೇಕು ರೀ. ಪ್ರತಿಯೊಬ್ಬರಿಗೆ ತೊಗೋಬೇಕು, ಯಾರು ಸೈಜ್ ಎಷ್ಟಿಟ್ಟು ಇರ್ತಾವೆ ಅವ್ರ ಅಳತೆ ನೋಡಿಕೊಂಡು. ಇದು ನೋಡ್ರಿ, ಇದು ಎಷ್ಟು ತೆಗ್ದು ಯಾರ್ದು 10 ಇರ್ತದೆ, 9 ಇರ್ತದೆ, 8 ಇರ್ತದೆ. ಇದು 12 ಇಂಚ್ ಇದ್ದವ್ರದ್ದು ತೋರ್ಸೋಗತ್ತೀನಿ ನಾನು ನಿಮಗೆ. ಅವ್ರವ್ರ ಸೈಜ್ ಅವ್ರವ್ರಿಗೆ ತೆಗೆದ್ರೆ ಕರೆಕ್ಟಾಗಿ ಕುಂದಿರ್ತಾವೆ. ಇದು ಸೈಜು ಇದು ಮತ್ತು ಅವ್ರಿಗೆ ಹೊಲಿದೀನಿ ಅಂದ್ರೆ ಕರೆಕ್ಟ್ ಆಗಲ್ಲ ಇದು. ಇದು ನೋಡಿರಿ, ಇದು ಸೌಂಡ್ ಮಾಡ್ಕೋಬೇಕು. ಇದು ಒಂದು ಜರ ಹೆಚ್ಚು ಕಮ್ಮಿ ಇದ್ರೆ ಚೂನ್ ಕರೆಕ್ಟಾಗಿ ಬರಲ್ಲ ಅಂತೇಳಿ. ಈಗ ನಮ್ಗೆ ಚೂನ್ ಏಟ್ ಹಾಕೋತೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋದಿಲ್ಲಿ. ಇದು 3 ಇಂಚ ಎತ್ತರಿಗೆ ಒಂದು ಸ್ವಲ್ಪ ಚೂನ್ ಹಿಡ್ಕೊಳಕ್ಕೆ ಇದು ಮಾರ್ಕ್ ಮಾಡ್ಕೊತೀನಿ. ಇಟ್ಟು ಚೂನ್ ಹಾಕೋಬೇಕು ನೋಡ್ರಿ. ಇಟ್ಟು 3 ಇಂಚದು ಹಿಡಿಬೇಕಿಟ್ಟು. ಅಡಲ್ಕಿಗೆ 2.5, ಉದ್ದಿಗೆ 3 ಇಂಚ್ ತೊಗೋಬೇಕಿದು. ಇದು ನೋಡ್ರಿ, ಇಲ್ಲಿ 2.5 ಬಂದದಿಲ್ಲಿ. ಇದು ಬಗಲ 5, ಇದು ಕೊಳ್ಳ 6, ಇದು ಏನದಲ್ರಿ, ಇದು ಕರೆಕ್ಟ್ ಮುಗೀತು ನೋಡಿ. ಈಗೇನದ ಬಟ್ಟೆ ಮ್ಯಾಗ ಯಾವ ಥರ ತೊಗೋಬೇಕನ್ನ ತೋರಿಸ್ತೀನಿ. ಆ ಥರ ಸೈಜ್ ತೊಗೊಂಡು ಈಗ ತೊಗೋಬೇಕು ನೋಡ್ರಿ. ಇಲ್ಲಿ ಮೊದಲು ಏನು ಮಾಡ್ತೀನಿ, ತೋಳು ತೊಗೋತೀನಿ ಮೊದಲು. ಇದು ತೋಳು ತೆಗೆದಾದ್ಮೇಲೆ ಸೈಜ್ ಅದು ಇಟ್ಕೊಂಡು ಆಮೇಲೆ ಅವು ಕಟ್ ಮಾಡ್ತೀನಿ, ತೋರಿಸ್ತೀನಿ ನೋಡ್ರಿ. ಈಗ ತೋಳು ಕಟ್ಟಿಂಗ್ ಮಾಡೀನಿ. ನಿಮ್ಗೆ ಈ ವಿಡಿಯೋದಾಗ ಏನೂ ಅರ್ಥ ಆಗಲಿಲ್ಲ, ಬರೀ ಪೇಪರ್ ಮತ್ತು ಇದು ತೋರಿಸೋದಂದ್ರೆ ಅರ್ಥ ಆಗಲ್ಲಂತೆ 2 ಒಮ್ಮೆ ತೋರಿಸ್ಲತ್ತೀನಿ. ಇದ್ರೊಳಗೆ ಸೈಜ್ ಯಾವ ಥರ ತಕ್ಕೊಂಡು ಇದು ಬ್ಲೌಸ್ ಮ್ಯಾಗ ಹ್ಯಾಂಗೆ ಇಟ್ಕೋಬೇಕು ಅನ್ನೋದು ಭೀ ಹೇಳ್ಕೊಡ್ಲತ್ತೀನಿ ನಿಮ್ಗೆ. ಇವ್ರದ್ದು ಇದು ಸುತ್ತಳತಿ 12 ಅದಲ್ರಿ, ಇನ್ನೊಮ್ಮೆ ತೋರಿಸ್ಕೊತೀನಿ ನೋಡು. ಇದು ಸುತ್ತಳತಿ 12 ಅದ ಇವ್ರದ್ದು. 12 ಹಾಕ್ಕೋಬೇಕು ಕರೆಕ್ಟಾಗಿ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಂದ್ರೆ ಭೀ ಅವ್ರು ಹೆಚ್ಚಿಗೆ ಇಡು ಅಂದ್ರೆ ಹೆಚ್ಚಿಗೆ ಇಡ್ಬೋದು. ಪೇಪರ್ ಸೈಜ್ ತೆಗಿಯೋದು ಮಾತ್ರ ಅವ್ರದ್ದು ಎಷ್ಟದ ಅಟ್ಟೆ ಕರೆಕ್ಟಾಗಿ ತೊಗೋಬೇಕು ಪೇಪರ್ ತೆಗಿಯೋ ಮುಂದೆ. 2 ಒಮ್ಮೆ ಹಾಕ್ತೀನಿ ನೋಡ್ರಿ. ಅಸ್ತ್ರ ಅದು ಒಮ್ಮೆ ಹಾಕಿರ್ತೀನಿ ನಾನು. ಅವ್ರದ್ದು ಬೆನ್ನಿನ ಉದ್ದಳತಿ 13 ಇತ್ತು, ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರು, ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ನೋಡ್ರಿ ಇಷ್ಟು. ಆಮೇಲೆ ಕೊಳ್ಳ, ಅವ್ರದ್ದು ಕೊಳ್ಳ ಎಷ್ಟದಂತ, ಬೆನ್ನಿನ ಕೊಳ್ಳ 2 ಇಂಚ್, ಮುಂದೆ 2 ಇಟ್ಕೊಂಡಿನಲ್ರಿ. ಇದು ಇಲ್ಲಿ ಭೀ 2 ಇಂಚ್, 3 ಇಂಚ್ ಕ್ರಾಸ್ ಶೋಲ್ಡರ್ ಹಾಕ್ಕೊಂಡೀನಿ. ಇದು ಬಗಲದ ನೋಡೋದು. ಮತ್ತು ಮುಂದಿಂದು ಒಂದು ಸ್ವಲ್ಪ ಒಳಗೆ ಬರ್ತದಲ್ರಿ, ಅದು ತೆಳಗಿನ ಗೆರೆ ಮುಂದೆ ಬರ್ತದೆ. ಹಿಂದಿನ ಗೆರೆ ಹಾಕಿದ್ದೀವಿ ಮ್ಯಾಗಿಂದು, ಅದೇ ಹಿಂದಿನ ಸೈಡ್ ಎಕ್ಸ್ಟ್ರಾ ತೊಗೋಬೇಕು ನಾವು ಸ್ವಲ್ಪ. ಇದು ಪೇಪರ್ ಇಟ್ಕೊಂಡು ತೋರಿಸ್ತೀನಿ ನೋಡ್ರಿ. ಈಗ ಬಗಲ್ ನೋಡ್ರಿ, ಇದು ಕರೆಕ್ಟಾಗಿ ಇದು ಮ್ಯಾಗ ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೊಂಡಿನಿ ಅಂದರೆ ಹಿಂದಿನ ಸೈಡ್ ಬೆನ್ನು ಬಿಗಿತದತ್ತೇಳಿ ಅಟ್ಟು ಎಕ್ಸ್ಟ್ರಾ ತೊಗೊಂಡಿನಿ. ಅದು ಮುಂದಿನ ಸೈಡ್ ಒಂದು ಸ್ವಲ್ಪ ಒಳಗೆ ತೊಗೋಬೇಕಿದು. ಇದರಲ್ಲಿ ಬಗ್ಲಾಗ ಏನು ಅರ್ಬಿ ಹಾಕ್ಕೊಂಡಿನಲ್ರಿ, ಅದರೊಳಗೆ ಪೇಪರ್ ಹಿಂಗೆ ಇಟ್ಕೊಂಡು ತೊಗೋಬೇಕಿಲ್ಲ. ಅರ್ಬಿ ಸಾಲಂಗಿಲ್ಲ ಬೇರೆ ಕಡೆ ಹಾಕ್ಕೊಂಡ್ರೆ. ನೋಡಿ, ಈ ಥರ ವಿಡಿಯೋ ಮತ್ತು ಇದು ಮುಂದಿನ ವಿಡಿಯೋ ಏನು ಹಾಕ್ತೀನಲ್ಲ, ಇದು ಯಾವ ಥರ ಹೊಲಿಬೇಕಂತೇಳಿ ತೋರಿಸ್ತೀನಿ ರೀ ಮುಂದಿನ ವಿಡಿಯೋದಾಗ. ಕಟೋರಿ ಹಾಕ್ರಿ ಅಂತ ಹೇಳಕತ್ತೀರಿ ಭಾಳ ದಿವಸ ಆಯ್ತು, ಎಲ್ಲ ಕಮೆಂಟ್ದಾಗ ತೋರ್ಸೋದಾಗಿದ್ದಿಲ್ಲ ರೀ ನಮ್ಗೆ. ಜಾಸ್ತಿ ಹುಡುಗಿಯರು ಬಟ್ಟೆ ಕಲೀಲಿಕ್ಕೆ ಬರೋದು, ವಿಡಿಯೋ ಮಾಡೋಕೆ ಆಗಿಲ್ಲ ನಮ್ಗೆ. ಇದು ಪೇಪರ್ ಈ ಥರ ಇಟ್ಕೊಂಡು ಇದು ಕ್ರಾಸ್ ಇಟ್ಕೋಬೇಕು. ಅದು ಪೇಪರ್ ಉದ್ದ ಇಟ್ಕೋಬಾರ್ದ್ರಿ. ಇದು ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಇಟ್ಕೊಂಡು ಅಂದ್ರೆ ಕರೆಕ್ಟಾಗಿ ಕುಂದಿರ್ತಾವೆ. ಅದೇನು ರೌಂಡ್ ಅದಲ್ರಿ, ಇದು ರೌಂಡ್ ಇದ್ದಿದ್ದು ಕ್ರಾಸಾಗಿ ಇಟ್ಕೋಬೇಕು ಈ ಕಡೆ. ಈ ಕೊಳ್ಳಿಲಿಂತ ಈ ಕಡೆ ಹಿಂಗೆ
ತೊಗೊಂಡೆ ಅಂದ್ರೆ ಕ್ರಾಸ್ ಪಟ್ಟಿಗೆ ಅರ್ವಿ ಕಂಬಿದ್ರು ಭೀ ಇದ್ರೊಳಗೆ 2 ಕ್ರಾಸ್ ಪಟ್ಟಿ ಆಗ್ತಿರ್ತಾವೆ. ಇದು ಹಿಂದಿನ ಸೈಡಿಂದ ನೋಡ್ರಿ, ಇದು ಹಿಂದಿನ ಸೈಡಿನ ಕಟ್ಟಿಂಗ್ ಐತೆ. ಇದು ಈ ಥರ ಎಲ್ಲ ಕಟ್ಟಿಂಗ್ ಮೊದಲೇ ಮಾಡಿಟ್ಕೊಂಡೇವು ಅಂದ್ರೆ ಹೊಲಿಯೋದು ಒಂದು ವಿಡಿಯೋ ಮುಂದಿನದಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಹೊಲಿಬೇಕಂತೇಳಿ. ಇದು ಕೊಳ್ಳದ ನೋಡಿ, ಸ್ವಲ್ಪ ಕೊಳ್ಳ ಜರ ಎಕ್ಸ್ಟ್ರಾ ಒಳಗೆ ತೊಗೊಂಡ್ರೆ ರೌಂಡ್ ಚೆಂದ ಕುಂದಿರ್ತಾವೆ ಮುಂದಿನ ಕೊಳ್ಳ. ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಮುಂದಿನೆಲ್ಲ ವಿಡಿಯೋ ಜಾಸ್ತಿ ಮಾಡಿ ಹಾಕ್ತಾಯಿರ್ತೀನಿ. ಇದು ಅದಲ್ಲ, ಇದು ಮತ್ತೆ ಹಿಂಗೆ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇದು ಕಟ್ ಮಾಡಿ ತೆಗಿಬೇಕು ಸೌನಾಗಿ. ಆಯ್ತು ನೋಡಿ. ಈಗ ಇವೇನವಲ್ಲ 2 ರೌಂಡ್ ಇದು ಚೂನ್ ಹಾಕೋರಿಟ್ಟು 3 ಇಂಚ್ ಎತ್ತರಿಗೆ ಇದು ನೋಡ್ರಿ, ಇದು ಕರೆಕ್ಟ್ ಐತಲ್ರಿ. ಈಗ ತೋಳು ತಗೋತೀನಿ ನೋಡ್ರಿ. ಇದು ಅಸ್ತ್ರ ತೋಳಂತೂ ತೊಗೊಂಡಿನಿ, ಅದಕ್ಕೆ ಅಸ್ತ್ರ ನೋಡ್ಲತ್ತೀನಿ. ಈಗ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಾದರೂ ಕಲಿಯೋರಿದ್ದರೆ ಶೇರ್ ಮಾಡಿ ಅವರಿಗೆ. ಬಟ್ಟೆ ಕಲಿಯೋರು ಯಾರಾದರೂ ಇದ್ರೂ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ಮತ್ತು ಇನ್ನು ಮುಂದಿನ ಹಾಕೋ ವಿಡಿಯೋದಾಗ ಯಾವ ಥರ ಹೊಲಿಬೇಕು, ಯಾವ ಥರ ಹಚ್ಕೋಬೇಕೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಇದು ಕಾಸು ಪಟ್ಟಿ, ಇದು ಗುಂಡಿ ಪಟ್ಟಿ ಎಲ್ಲ ತಗೊಳ್ಳೋದು ಇದೇ ಥರ ಹಿಗ್ಬೇಕು ನೋಡಿರಿ. ಕ್ರಾಸ್ ಐತಂದ್ರೆ ಗೋಟ್ ನೀಟಾಗಿ ಕರೆಕ್ಟಾಗಿ ಬರ್ತಾವೆ. ಇದು ಗೋಟ್ ಕಟ್ಟೋದು ತೋರಿಸ್ತೀನಿ ನಿಮಗೆ ಯಾವ ಥರ. ಸೀದಾ ಅರ್ಬಿ ತೊಗೋಬಾರ್ದು, ಇದು ಕ್ರಾಸ್ ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಕ್ರಿ. ಇದು ಇವೇನದ 4 ತುಕಡಿ ಅದನ್ನು. ಇದು ಎಷ್ಟು ಗೋಟಿನ ಅರ್ಬಿ ತೊಗೋಬೇಕಂದ್ರೆ 1.5 ಇಂಚ್ ತೊಗೋಬೇಕು ನೋಡ್ರಿ. 1.5 ಇಂಚ್ ಕರೆಕ್ಟಾಗಿ ತೊಗೊಂಡ್ರಂದ್ರೆ ಗೋಟ್ ನೀಟಾಗಿ ಬರ್ತಾವೆ ಇದ್ರದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.